ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಮಮತಾ ಆರ್, ಸಹಾಯಕ ಕೃಷಿ ನಿರ್ದೇಶಕಿ, ಜಾಕ್ರೋನಿ ಕಚೇರಿ, ಶಿವಮೊಗ್ಗ. ಇವತ್ತು ನಾನು ಮಣ್ಣಿನ ಆರೋಗ್ಯ ಚೀಟಿ ಅಥವಾ ಮಣ್ಣು ಪರೀಕ್ಷೆ ಮಹತ್ವ ಇದರ ಬಗ್ಗೆ ಮಾತಾಡ್ತೀನಿ. ಸಸ್ಯಗಳ ಆರೋಗ್ಯಪೂರ್ಣ ಬೆಳವಣಿಗೆಗೆ ಒಟ್ಟು 17 ಪೋಷಕಾಂಶಗಳ ಅಗತ್ಯವಿರುತ್ತದೆ. ಇವುಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕವು ಅಂದರೆ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಇವು ಸ್ವಾಭಾವಿಕವಾಗಿ ಗಾಳಿ ಮತ್ತು ನೀರಿನ ಮೂಲಕ ಸಸ್ಯಗಳಿಗೆ ಸಿಗುತ್ತೆ. ಉಳಿದ 14 ಪೋಷಕಾಂಶಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಇವು ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕಿದ್ದು ಇವುಗಳನ್ನು ಪ್ರಧಾನ ಪೋಷಕಾಂಶಗಳೆಂದು ವಿಂಗಡಿಸಲಾಗಿದೆ. ಹಾಗೂ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ ಇವುಗಳನ್ನು ಉಪಪ್ರಧಾನ ಪೋಷಕಾಂಶಗಳೆಂದು ಹಾಗೂ ಕಬ್ಬಿಣ, ಮ್ಯಾಂಗನೀಸ್, ಸತು, ಬೋರಾನ್, ತಾಮ್ರ, ಮಾಲಿಬ್ಡಿನಮ್, ಕ್ಲೋರಿನ್, ನಿಕ್ಕಲ್ ಇವು ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ದು ಇವುಗಳನ್ನು ಲಘು ಪೋಷಕಾಂಶಗಳೆಂದು ವಿಂಗಡಿಸಲಾಗಿದೆ. ಇವುಗಳಲ್ಲಿ ಯಾವುದೇ ಒಂದು ಪೋಷಕಾಂಶ ಕೊರತೆಯಾದರೂ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರಿ ಇಳುವರಿ ಕುಂಠಿತವಾಗುತ್ತದೆ. ಇದರಿಂದಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಮಣ್ಣು ಪರೀಕ್ಷೆಯನ್ನು ಮಾಡಿಸಲೇಬೇಕು. ಮಣ್ಣು ಪರೀಕ್ಷೆಯ ಮಹತ್ವ ಏನಂದರೆ, ಇದು ಮಣ್ಣು ದೈವದತ್ತವಾದ ಪ್ರಕೃತಿಯ ಒಂದು ಅಮೂಲ್ಯ ಕೊಡುಗೆ. ನಾವು ಬೆಳೆಯುವ ಎಲ್ಲ ಬೆಳೆಗಳಿಗೂ ಮಣ್ಣು ಮೂಲಾಧಾರವಾಗಿದೆ. ಮಣ್ಣಿನ ಮಾದರಿಯನ್ನು ಪ್ರಯೋಗಾಲಯದಲ್ಲಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅದರ ಫಲವತ್ತತೆಯನ್ನು ತಿಳಿದು ಮತ್ತು ವಿವಿಧ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಸಮತೋಲನವಾಗಿ ಒದಗಿಸಲು ಶಿಫಾರಸು ಮಾಡುವುದು ಅಲ್ಲದೆ ಮಣ್ಣಿನಲ್ಲಿನ ರಸಸಾರ ಮತ್ತು ಲವಣಾಂಶ ಮಟ್ಟ ಅರಿತು ಸುಧಾರಣೆಗೆ ಮಾರ್ಗದರ್ಶನ ಮಾಡುವುದೇ ಮಣ್ಣು ಪರೀಕ್ಷೆಯ ಉದ್ದೇಶ. ಮಣ್ಣಿನ ರಸಸಾರ ಅಂದರೆ pH ಅಂತೀವಿ. ಇದು ನಾರ್ಮಲ್ ರೇಂಜ್ 6.5 to 7.5 ಇರಬೇಕು. 6.5ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲೀಯ ಮಣ್ಣು ಅಂತೀವಿ, ಅಂದರೆ ಅಸಿಡಿಕ್ ಸಾಯಿಲ್. ಇದರ ನಿವಾರಣೆಗೆ ಸುಣ್ಣವನ್ನು ಬಳಸಬೇಕು. ಎಕರೆಗೆ 200-250 kg. 7.5ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಕ್ಷಾರೀಯ ಮಣ್ಣು ಅಂದರೆ ಜಿಪ್ಸಮ್ ಸೇರಿಸಬೇಕು. 100-150 kg. ಮಣ್ಣು ಪರೀಕ್ಷೆ ಏನಕ್ಕೆ ಮಾಡಿಸ್ಬೇಕು ಅಂದರೆ, ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸರಿಯಾದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡೋದು ಮತ್ತು ಮಣ್ಣಿನಲ್ಲಿರುವ ಪೋಷಕಾಂಶಗಳ ಮಟ್ಟವನ್ನು ಅರಿತು ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲು. ಮತ್ತು ಮಣ್ಣು ಮಾದರಿ ಯಾವಾಗ ತೆಗಿಬೇಕು ಅಂದರೆ, ಮುಂಗಾರು ಮಳೆಯ ಮುಂಚೆ ಇಲ್ಲವೇ ಬೆಳೆ ಕಟಾವಾದ ನಂತರ ಅಥವಾ ಗೊಬ್ಬರ ಹಾಕೋದಕ್ಕೆ ಮೊದಲು. ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳು ಸೂಕ್ತ. ಖುಷ್ಕಿ ಜಮೀನಿನಲ್ಲಿ 2-3 ವರ್ಷಕ್ಕೊಮ್ಮೆ ಒಂದು ಸಾರಿ, ನೀರಾವರಿ ಜಮೀನಲ್ಲಿ ಪ್ರತಿ ವರ್ಷ. ನಿಂತ ಬೆಳೆಗಳ ಜಮೀನಿನಲ್ಲಿ ಮಣ್ಣಿನ ಮಾದರಿ ತೆಗಿಬೇಕು ಅಂದರೆ ಬೆಳೆಗಳ ಸಾಲುಗಳ ಮಧ್ಯದಲ್ಲಿ ತೆಗಿಬೇಕು ಮತ್ತು ರಸಗೊಬ್ಬರ ಹಾಕಿದ 3 ತಿಂಗಳ ನಂತರ ಮಣ್ಣಿನ ಮಾದರಿಯನ್ನು ತೆಗಿಬೇಕು. ಮಣ್ಣಿನ ಮಾದರಿ ತೆಗೆಯುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಅದು ಏನೆಂದರೆ, ಮಣ್ಣಿನ ಮಾದರಿಯನ್ನು ಗೊಬ್ಬರದ ಗುಂಡಿ, ಮರದ ಕೆಳಗೆ, ಬಾವಿಗಳ ಹತ್ತಿರ, ವಿದ್ಯುತ್ ಕಂಬದ ಹತ್ತಿರ, ಬದುವಿನ ಹಾಗೂ ನೀರಾವರಿ ಕಾಲುಗಳ ಪಕ್ಕದಲ್ಲಿ ತೆಗಿಬಾರ್ದು. ಇಲ್ಲಿ ತೆಗೆದ್ರೆ ಮಣ್ಣಿನ ನೈಜ ಫಲವತ್ತತೆ ಚಿತ್ರಣ ಸಿಗುವುದಿಲ್ಲ. ಈ ರೀತಿ ಪ್ರತಿಯೊಬ್ಬ ರೈತ ಬಾಂಧವರು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡಿಸಿ ಪ್ರತಿಯೊಬ್ಬರು ಮಣ್ಣಿನ ಆರೋಗ್ಯ ಕಾರ್ಡ್ ಅಂದರೆ ಸಾಯಿಲ್ ಹೆಲ್ತ್ ಕಾರ್ಡ್ ಪ್ರತಿಯೊಬ್ಬರು ತಮ್ಮ ಹತ್ತಿರ ಈ ಚೀಟಿ ಇರಬೇಕು. ಈ ಚೀಟಿಯಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರದ ಹೆಸರು, ವಿಳಾಸ ಇರುತ್ತದೆ ಮತ್ತು ವಿಶ್ಲೇಷಣೆಯ ದಿನಾಂಕ ಇರುತ್ತದೆ ಮತ್ತು ಮಾದರಿ ತೆಗೆದ ದಿನಾಂಕ ಮತ್ತು ಸರ್ವೆ ನಂಬರ್, ರೈತರ ಹೆಸರು, ವಿಳಾಸ ಮತ್ತು ಯಾವ ಬೆಳೆ ಇರುತ್ತೆ ಮತ್ತು ಎಷ್ಟು ವಿಸ್ತೀರ್ಣ ಇರುತ್ತೆ, ಮಣ್ಣಿನ ವಿಧ ಮತ್ತು ಕ್ಷೇತ್ರ ಚಿತ್ರ ಇರುತ್ತೆ. ಈ ಮಾದರಿಯಲ್ಲಿ 12 ಪ್ಯಾರಾಮೀಟರ್ ಅಥವಾ ಅಂಶಗಳ ಬಗ್ಗೆ ಒಂದು ನಾರ್ಮಲ್ ರೇಂಜ್ ಇರುತ್ತೆ. ಲಭ್ಯವಿರುವ ಸಾರಜನಕ ಅಂದರೆ 280-560 kg ಪರ್ ಹೆಕ್ಟರ್ ಇರಬೇಕು. ಲಭ್ಯವಿರುವ ರಂಜಕ ಅಂದರೆ ಫಾಸ್ಫರಸ್, ಇದು ಶ್ರೇಣಿ 10-25 kg ಪರ್ ಹೆಕ್ಟರ್ ನಾರ್ಮಲ್ ರೇಂಜ್ ಇರಬೇಕು. ಲಭ್ಯವಿರುವ ಪೊಟ್ಯಾಷಿಯಂ 120-280 kg ಪರ್ ಹೆಕ್ಟರ್
ನಾರ್ಮಲ್ ರೇಂಜ್ ಇರಬೇಕು. pH ಅಂದರೆ ರಸಸಾರ ಮತ್ತು EC ಒಂದಕ್ಕಿಂತ ಕಡಿಮೆ ಇರಬೇಕು. ಸಾವಯವ ಇಂಗಾಲ 0.5 to 0.75% ಇರಬೇಕು. ಲಭ್ಯವಿರುವ ಗಂಧಕ ಅಂದರೆ ಶ್ರೇಣಿ ಮೋರ್ ದೆನ್ 10 ppm ಇರಬೇಕು. ಲಭ್ಯವಿರುವ ಸತು ಅಂದರೆ ಜಿಂಕ್ ಮೋರ್ ದೆನ್ 0.6 ppm ಇರಬೇಕು. ಲಭ್ಯವಿರುವ ಬೋರಾನ್ 0.5ಗಿಂತ ಜಾಸ್ತಿ ಇರಬೇಕು ppm. ಲಭ್ಯವಿರುವ ಕಬ್ಬಿಣ 4.5ಗಿಂತ ಜಾಸ್ತಿ ಇರಬೇಕು. ಲಭ್ಯವಿರುವ ಮ್ಯಾಂಗನೀಸ್ ಶ್ರೇಣಿ ಮೋರ್ ದೆನ್ 2 ಇರಬೇಕು. ಲಭ್ಯವಿರುವ ಕಾಪರ್ ಅಂದರೆ ತಾಮ್ರ 0.2ಗಿಂತ ಜಾಸ್ತಿ ಇರಬೇಕು. ಇದರಲ್ಲಿ ಕೆಳಗಡೆ ನಿಗದಿತ ಮಟ್ಟಕ್ಕಿಂತ ಆ ಪೋಷಕಾಂಶ ಕಡಿಮೆ ಇದ್ದ ಪಕ್ಷದಲ್ಲಿ ಕೊರತೆ ಎಂದು ಪರಿಗಣಿಸಿ ಕೆಂಪು ಬಣ್ಣದಿಂದ ಚಿತ್ರ ನಮೂದಿಸಿರುತ್ತಾರೆ. ನಿಗದಿತ ಮಟ್ಟಕ್ಕಿಂತ ಆ ಪೋಷಕಾಂಶ ಜಾಸ್ತಿ ಇದ್ದ ಪಕ್ಷದಲ್ಲಿ ಕೊರತೆ ಇಲ್ಲ ಎಂದು ಹಸಿರು ಬಣ್ಣದಿಂದ ಚಿತ್ರ ನಮೂದಿಸಿರುತ್ತಾರೆ. ಒಟ್ಟಾರೆ ಈ ಮಣ್ಣು ಆರೋಗ್ಯ ಚೀಟಿಯಲ್ಲಿ ರಸಗೊಬ್ಬರ ಸಂಯೋಜನೆ 1 ಮತ್ತು ರಸಗೊಬ್ಬರ ಸಂಯೋಜನೆ 2 ಇರುತ್ತದೆ. ರೈತ ಬಾಂಧವರು ಯಾವುದಾದರೂ ಒಂದನ್ನು ಉಪಯೋಗಿಸಿಕೊಳ್ಳಬಹುದು. ಒಟ್ಟಾರೆ ಹೇಳೋದಾದರೆ ಪೋಷಕಾಂಶಗಳ ಕೊರತೆ ನೀಗಿಸಲು ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರ ಬಳಕೆ ಮಾಡುವುದು ಒಳ್ಳೆಯದು. ಫಲವತ್ತಾದ ಮಣ್ಣನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ.